ಹಾಗೂ ತಮಿಳಿನಲ್ಲಿ ಸೀರಿಯಲ್ಗಳಲ್ಲಿ ನಟನೆ ಮಾಡಿದಂತ ಈ ನಂದಿನಿ ನಟನೆಯ ಬಗ್ಗೆ ಕನಸನ್ನ ಕಂಡಿದ್ಲು. ಆದರೆ ತನ್ನ ಕುಟುಂಬದ ವಿರೋಧ ಇತ್ತು. ತನ್ನ ತಂದೆಯ ಸರ್ಕಾರಿ ಕೆಲಸವನ್ನ ಧಿಕ್ಕರಿಸಿ ನಟನೆ ಬಗ್ಗೆ ಆಸಕ್ತಿ ಹೊಂದಿದ್ದಂತಹ ಈಕೆ ಮನೆಯವರನ್ನ ಎದುರಾಕೊಂಡಿದ್ಲು. ಈಗ ಅವಳು ಹೆಣವಾಗಿದ್ದಾಳೆ. ನೇಣು ಬಿಗಿದುಕೊಂಡು ಆಕೆ ಪಿಜಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಕಾರಣ ಏನು? ಡೆತ್ ನೋಟ್ ಪತ್ತೆ ಆಗಿದೆ. ಈ ಕುರಿತು ಒಂದು ಡಿಟೇಲ್ ವರದಿ ಇಲ್ಲಿದೆ ನೋಡಿ. ಕಿರುತೆರೆ ನಟಿ ನಂದಿನಿ ಆತ್ಮಹತ್ಯೆಗೆ ಶರಣು. ಡೆತ್ ನೋಟು ಬರೆದಿಟ್ಟು ಸುಂದರಿ ಸಾವು. ಸಾಕಷ್ಟು ಕನಸುಗಳು, ಬಣ್ಣದ ಬದುಕು, ಧಾರಾವಾಹಿಗಳಲ್ಲಿ ನಟಿಸುತ್ತಲೇ ಕನ್ನಡಿಗರ ಹೃದಯ ಗೆದ್ದಿದ್ದ ಈಕೆಯ ಹೆಸರು ನಂದಿನಿ. ಸಿನಿಮಾ ಕನಸು ಕಂಡಿದ್ದ ಈ ಸುಂದರಿ ಇದೀಗ ದುರಂತ ಅಂತ್ಯ ಕಂಡಿದ್ದಾಳೆ. ಒಲ್ಲದ ಮನಸ್ಸಲ್ಲೇ ಸಾವನ್ನೇ ಅಪ್ಪಿಕೊಂಡಿದ್ದಾಳೆ. ಕನ್ನಡ, ತಮಿಳು ಸೇರಿದಂತೆ ಹಲವು ಭಾಷೆಗಳ ಸೀರಿಯಲ್ಗಳಲ್ಲಿ ನಟಿಸುತ್ತಿದ್ದ ನಂದಿನಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಕೆಂಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಖಾಸಗಿ ಪಿಜಿ ಒಂದರಲ್ಲಿ ವಾಸ ಮಾಡುತ್ತಿದ್ದ ನಂದಿನಿ ನಿನ್ನೆ ಮಧ್ಯರಾತ್ರಿ ವೇಳೆ ನೇಣಿಗೆ ಕೊರಳೊಡ್ಡಿದ್ದಾರೆ. ಮದುವೆಯಾಗುವಂತೆ ಪೋಷಕರು ಒತ್ತಡ ಹೇರುತ್ತಿದ್ದಾರೆ. ಆದರೆ ನನಗೆ ಮದುವೆ ಇಷ್ಟವಿಲ್ಲ. ಮದುವೆಗೆ ನಾನು ಮಾನಸಿಕವಾಗಿ ಸಿದ್ಧಳಿಲ್ಲ. ನಟನೆ ಬಗ್ಗೆ ಆಸಕ್ತಿ ಇದ್ದು ಅದರಲ್ಲಿಯೇ ಮುಂದುವರೆಯಬೇಕು. ಆದರೆ ಮನೆಯವರು ಇದಕ್ಕೆ ಒಪ್ಪುತ್ತಿಲ್ಲ. ನಂದಿನಿ ಮೂಲತಃ ವಿಜಯನಗರ ಜಿಲ್ಲೆಯ ಕೊಟ್ಟೂರಿನವರು. ಮಾಡೆಲಿಂಗ್ ಲೋಕದಲ್ಲಿ ಮಿಂಚುತ್ತಲೇ ಕನ್ನಡದ ಕಿರುತೆರೆಯನ್ನ ಪ್ರವೇಶಿಸಿದ್ರು. ಜೀವ ಹೂವಾಗಿದೆ, ಸಂಘರ್ಷ, ನೀನಾದೇನಾ ಸೇರಿದಂತೆ ಹಲವು ಧಾರಾವಾಹಿಗಳಲ್ಲಿ ನಟಿಸಿದ್ರು. ಇದರ ಜೊತೆಗೆ ತಮಿಳು ಸೀರಿಯಲ್ಗಳಲ್ಲಿ ನಟಿಸಿ ತಮ್ಮ ಅಭಿನಯದ ಮೂಲಕ ತಮಿಳು ನಾಡಿನಲ್ಲೂ ಮನೆ ಮಾತಾಗಿದ್ರು. ಪಿಜಿಯಲ್ಲಿ ವಾಸವಿದ್ದ ನಂದಿನಿ ಡೆತ್ ನೋಟ್ ಬರೆದಿಟ್ಟು ಸಾವಿಗೆ ಶರಣಾಗಿದ್ದಾರೆ. ಆದರೆ ಇಂತಹ ಆತುರದ ನಿರ್ಧಾರ ತೆಗೆದುಕೊಂಡಿದ್ದೇಕೆ ಎಂಬ ಪ್ರಶ್ನೆ ಹುಟ್ಟಿಕೊಂಡಿದೆ. ನಂದಿನಿಯನ್ನ ಕಳೆದುಕೊಂಡು ಸಿನಿರಂಗ ಕಣ್ಣೀರಿಡುತ್ತಿದೆ. ಪ್ರವೀಣ್ ಸೊಲಗನಹಳ್ಳಿ, ಫಿಲ್ಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಈಗ ಒಂದು ಬ್ರೇಕ್ ಆದ ನಂತರ ಮುಂದಿನ ಭಾಗದಲ್ಲಿ ಸಿಎಂ ಕುರ್ಚಿ ಕಾಳಗಕ್ಕೆ ಬಿಗ್ ಟ್ವಿಸ್ಟ್. ಚಿಕ್ಕ ಬ್ರೇಕ್ ಆದ್ಮೇಲೆ ಹಾಗೂ ತಮಿಳಿನಲ್ಲಿ ಸೀರಿಯಲ್ಗಳಲ್ಲಿ ನಟನೆ ಮಾಡಿದಂತ ಈ ನಂದಿನಿ ನಟನೆಯ ಬಗ್ಗೆ ಕನಸನ್ನ ಕಂಡಿದ್ಲು. ಆದರೆ ತನ್ನ ಕುಟುಂಬದ ವಿರೋಧ ಇತ್ತು. ತನ್ನ ತಂದೆಯ ಸರ್ಕಾರಿ ಕೆಲಸವನ್ನ ಧಿಕ್ಕರಿಸಿ ನಟನೆ ಬಗ್ಗೆ ಆಸಕ್ತಿ ಹೊಂದಿದ್ದಂತಹ ಈಕೆ ಮನೆಯವರನ್ನ ಎದುರಾಕೊಂಡಿದ್ಲು. ಈಗ ಅವಳು ಹೆಣವಾಗಿದ್ದಾಳೆ. ನೇಣು ಬಿಗಿದುಕೊಂಡು ಆಕೆ ಪಿಜಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಕಾರಣ ಏನು? ಡೆತ್ ನೋಟ್ ಪತ್ತೆ ಆಗಿದೆ. ಈ ಕುರಿತು ಒಂದು ಡಿಟೇಲ್ ವರದಿ ಇಲ್ಲಿದೆ ನೋಡಿ. ಕಿರುತೆರೆ ನಟಿ ನಂದಿನಿ ಆತ್ಮಹತ್ಯೆಗೆ ಶರಣು. ಡೆತ್ ನೋಟು ಬರೆದಿಟ್ಟು ಸುಂದರಿ ಸಾವು. ಸಾಕಷ್ಟು ಕನಸುಗಳು, ಬಣ್ಣದ ಬದುಕು, ಧಾರಾವಾಹಿಗಳಲ್ಲಿ ನಟಿಸುತ್ತಲೇ ಕನ್ನಡಿಗರ ಹೃದಯ ಗೆದ್ದಿದ್ದ ಈಕೆಯ ಹೆಸರು ನಂದಿನಿ. ಸಿನಿಮಾ ಕನಸು ಕಂಡಿದ್ದ ಈ ಸುಂದರಿ ಇದೀಗ ದುರಂತ ಅಂತ್ಯ ಕಂಡಿದ್ದಾಳೆ. ಒಲ್ಲದ ಮನಸ್ಸಲ್ಲೇ ಸಾವನ್ನೇ ಅಪ್ಪಿಕೊಂಡಿದ್ದಾಳೆ.
ಕನ್ನಡ, ತಮಿಳು ಸೇರಿದಂತೆ ಹಲವು ಭಾಷೆಗಳ ಸೀರಿಯಲ್ಗಳಲ್ಲಿ ನಟಿಸುತ್ತಿದ್ದ ನಂದಿನಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಕೆಂಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಖಾಸಗಿ ಪಿಜಿ ಒಂದರಲ್ಲಿ ವಾಸ ಮಾಡುತ್ತಿದ್ದ ನಂದಿನಿ ನಿನ್ನೆ ಮಧ್ಯರಾತ್ರಿ ವೇಳೆ ನೇಣಿಗೆ ಕೊರಳೊಡ್ಡಿದ್ದಾರೆ. ಮದುವೆಯಾಗುವಂತೆ ಪೋಷಕರು ಒತ್ತಡ ಹೇರುತ್ತಿದ್ದಾರೆ. ಆದರೆ ನನಗೆ ಮದುವೆ ಇಷ್ಟವಿಲ್ಲ. ಮದುವೆಗೆ ನಾನು ಮಾನಸಿಕವಾಗಿ ಸಿದ್ಧಳಿಲ್ಲ. ನಟನೆ ಬಗ್ಗೆ ಆಸಕ್ತಿ ಇದ್ದು ಅದರಲ್ಲಿಯೇ ಮುಂದುವರಿಯಬೇಕು. ಆದರೆ ಮನೆಯವರು ಇದಕ್ಕೆ ಒಪ್ಪುತ್ತಿಲ್ಲ. ನಂದಿನಿ ಮೂಲತಃ ವಿಜಯನಗರ ಜಿಲ್ಲೆಯ ಕೊಟ್ಟೂರಿನವರು. ಮಾಡೆಲಿಂಗ್ ಲೋಕದಲ್ಲಿ ಮಿಂಚುತ್ತಲೇ ಕನ್ನಡದ ಕಿರುತೆರೆಯನ್ನ ಪ್ರವೇಶಿಸಿದ್ರು. ಜೀವ ಹೂವಾಗಿದೆ, ಸಂಘರ್ಷ, ನೀನಾದೇನಾ ಸೇರಿದಂತೆ ಹಲವು ಧಾರಾವಾಹಿಗಳಲ್ಲಿ ನಟಿಸಿದ್ರು. ಇದರ ಜೊತೆಗೆ ತಮಿಳು ಸೀರಿಯಲ್ಗಳಲ್ಲಿ ನಟಿಸಿ ತಮ್ಮ ಅಭಿನಯದ ಮೂಲಕ ತಮಿಳುನಾಡಿನಲ್ಲೂ ಮನೆ ಮಾತಾಗಿದ್ರು. ಪಿಜಿಯಲ್ಲಿ ವಾಸವಿದ್ದ ನಂದಿನಿ ಡೆತ್ ನೋಟ್ ಬರೆದಿಟ್ಟು ಸಾವಿಗೆ ಶರಣಾಗಿದ್ದಾರೆ. ಆದರೆ ಇಂತಹ ಆತುರದ ನಿರ್ಧಾರ ತೆಗೆದುಕೊಂಡಿದ್ದೇಕೆ ಎಂಬ ಪ್ರಶ್ನೆ ಹುಟ್ಟಿಕೊಂಡಿದೆ. ನಂದಿನಿಯನ್ನ ಕಳೆದುಕೊಂಡು ಸಿನಿರಂಗ ಕಣ್ಣೀರಿಡುತ್ತಿದೆ. ಪ್ರವೀಣ್ ಸಲಗನಹಳ್ಳಿ, ಫಿಲ್ಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಈಗ ಒಂದು ಬ್ರೇಕ್ ಆದ ನಂತರ ಮುಂದಿನ ಭಾಗದಲ್ಲಿ ಸಿಎಂ ಕುರ್ಚಿ ಕಾಳಗಕ್ಕೆ ಬಿಗ್ ಟ್ವಿಸ್ಟ್. ಚಿಕ್ಕ ಬ್ರೇಕ್ ಆದ್ಮೇಲೆ ಹಾಗೂ ತಮಿಳಿನಲ್ಲಿ ಸೀರಿಯಲ್ಗಳಲ್ಲಿ ನಟನೆ ಮಾಡಿದಂತ ಈ ನಂದಿನಿ ನಟನೆಯ ಬಗ್ಗೆ ಕನಸನ್ನ ಕಂಡಿದ್ಲು. ಆದ್ರೆ ತನ್ನ ಕುಟುಂಬದ ವಿರೋಧ ಇತ್ತು. ತನ್ನ ತಂದೆಯ ಸರ್ಕಾರಿ ಕೆಲಸವನ್ನ ಧಿಕ್ಕರಿಸಿ ನಟನೆ ಬಗ್ಗೆ ಆಸಕ್ತಿ ಹೊಂದಿದ್ದಂತಹ ಈಕೆ ಮನೆಯವರನ್ನ ಎದುರಾಕೊಂಡಿದ್ಲು. ಈಗ ಅವಳು ಹೆಣವಾಗಿದ್ದಾಳೆ. ನೇಣು ಬಿಗಿದುಕೊಂಡು ಆಕೆ ಪಿಜಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಕಾರಣ ಏನು? ಡೆತ್ ನೋಟ್ ಪತ್ತೆ ಆಗಿದೆ. ಈ ಕುರಿತು ಒಂದು ಡಿಟೇಲ್ ವರದಿ ಇಲ್ಲಿದೆ ನೋಡಿ. ಕಿರುತೆರೆ ನಟಿ ನಂದಿನಿ ಆತ್ಮಹತ್ಯೆಗೆ ಶರಣು. ಡೆತ್ ನೋಟು ಬರೆದಿಟ್ಟು ಸುಂದರಿ ಸಾವು. ಸಾಕಷ್ಟು ಕನಸುಗಳು, ಬಣ್ಣದ ಬದುಕು, ಧಾರಾವಾಹಿಗಳಲ್ಲಿ ನಟಿಸುತ್ತಲೇ ಕನ್ನಡಿಗರ ಹೃದಯ ಗೆದ್ದಿದ್ದ ಈಕೆಯ ಹೆಸರು ನಂದಿನಿ. ಸಿನಿಮಾ ಕನಸು ಕಂಡಿದ್ದ ಈ ಸುಂದರಿ ಇದೀಗ ದುರಂತ ಅಂತ್ಯ ಕಂಡಿದ್ದಾಳೆ. ಒಲ್ಲದ ಮನಸ್ಸಲ್ಲೇ ಸಾವನ್ನೇ ಅಪ್ಪಿಕೊಂಡಿದ್ದಾಳೆ. ಕನ್ನಡ